ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಬೆಳಗಿನ ಟೀ ಕೂಡ ಆಗಿದೆ, ಹಾಲು ಕೂಡ ಕಾಸಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವತ್ತು ಅಮಾವಾಸ್ಯೆನೂ ಇದೆ, ಗ್ರಹಣ ಕೂಡ ಇದೆ. ನೋಡಿ ಬೆಳಗ್ಗೆನೇ ಅಮ್ಮ ಒಲೆ ಬಳ್ದು ಅರಿಶಿನ ಕುಂಕುಮ ಇಟ್ಟು ಸೌದೆ ಕೂಡ ಹಚ್ಚಿದ್ದಾರೆ ನೀರು ಕಾಯಿಸೋಕ್ಕೆ. ನೋಡಿ, ನೆಲ ಎಲ್ಲ ಒರೆಸಿದ್ದಾಯಿತು. ನಮ್ಮ ಚಿನ್ನಿಮ್ಮ ನೋಡಿ ಕೂತಿದ್ದಾಳೆ. ನೋಡಿ, ಅಣ್ಣ ಒಂದು ಹೂವಿನ ಮಾಲೆ ಕೂಡ ತಂದಿದ್ರು. ನೋಡಿ, ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ. ನಾನು ಹೊರಗೆ ಹಾಕಿದ್ದೇನು ತೋರಿಸ್ತಾ ಇಲ್ಲ. ನೋಡಿ, ನಮ್ಮ ಅಣ್ಣ ಬೈಕ್ ಕೂಡ ತೊಳಿತಾ ಇದ್ರು. ನಂದು ಸ್ನಾನ ಆಯಿತು. ಅಮ್ಮ ಬಟ್ಟೆ ಸ್ವಲ್ಪ ಇತ್ತು, ಹಿಂದಿನ ದಿನದ್ದು ಬಟ್ಟೆ ಕೂಡ ಕ್ಲೀನ್ ಮಾಡಿದರು. ನೋಡಿ, ಇವತ್ತು ಗಾಂಧಿ ಜಯಂತಿ ಇದೆ. ಎಲ್ಲರಿಗೂ ಹ್ಯಾಪಿ ಗಾಂಧಿ ಜಯಂತಿ. ನೋಡಿ, ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಸ್ಕೂಲಿಂದ. ನೋಡಿ, ಅಣ್ಣ ಸ್ನಾನ ಮಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಬೈಕ್ ಕಟ್ತಾಯಿದ್ರು. ನೋಡಿ, ಇವಾಗ ನಾನು ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ. ಇದನ್ನು ತೋರಿಸ್ತಾ ಇಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ. ಯಾಕೆಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಮಾಡಿದ್ದು. ಹಾಗಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಮ್ಮದು ಬೇಗ ಸ್ನಾನ ಆಯಿತು. ನೋಡಿ, ಅಣ್ಣನ ಪೂಜೆ ಕೂಡ ಮುಗೀತು. ಇವಾಗ ಟಿಫನ್ ಮಾಡಬೇಕು. ಟೀ ಮಾಡೋಕ್ಕೆ ಇಡ್ತೀನಿ, ಬನ್ನಿ. ನೋಡಿ, ಪೂಜೆ ಈ ಥರ ಇದೆ. ನೀವು ಯಾವ ಥರ ಅಮಾವಾಸ್ಯೆ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ಟೀ ಕೂಡ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ನೋಡಿ, ಟಿಫನ್ನು ಆಯಿತು, ಟೀ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಅಡುಗೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ ಕೂಡ ನೆನೆ ಹಾಕಿದ್ದೀನಿ, ತರಕಾರಿ ಕೂಡ ಕಟ್ ಮಾಡ್ಕೊಂಡಿನಿ. ಹೀರೆಕಾಯಿ ಪಲ್ಯ ಮಾಡೋಣ ಅಂತ. ನೋಡಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮಾಟೊ ಹಣ್ಣು, ಕೊತ್ತಂಬರಿ, ಆಮೇಲೆ ಹೀರೆಕಾಯಿ ಮೇಲ್ಗಡೆ ತೊಗಟೆ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿನಿ ಚಿಕ್ಕದಾಗಿ. ನೋಡಿ, ಪಕ್ಕದಲ್ಲಿ ಕಾಣ್ತಿರ್ಬೋದು. ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ನೋಡಿ, ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಕೂಡ ಹಾಕಿ ಗ್ಯಾಸ್ ಹಚ್ತಾಯಿದ್ದೀನಿ. ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ, ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಹಸಿಮೆಣ್ಸಿಕಾಯಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ, ಮತ್ತು ಅಮಾವಾಸ್ಯೆ ಪೂಜೆ ಕಮೆಂಟ್ ಮಾಡಿ ನನಗೆ. ನಮ್ಮ ಮನೆಯಲ್ಲಿ ಈ ಥರ ಇದೆ ನೋಡಿ ಇವತ್ತಿನ ದಿನ. ಇವತ್ತು ಬುಧವಾರ ಕೂಡ ಇದೆ, ಗಾಂಧಿ ಜಯಂತಿ ಕೂಡ ಇದೆ, ಇವತ್ತು ಅಮಾವಾಸ್ಯೆ ಕೂಡ ಇದೆ, ನೈಟ್ ಗ್ರಹಣ ಕೂಡ ಇದೆ. ನೋಡಿ, ಒಂದು ಟೇಸ್ಟಿಗೆ ಉಪ್ಪು, ಒಂದು ಚಿಟಿಕೆ ಅರಿಶಿನ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಬೇಳೆ ಮುಂಚೆನೇ ನೆನೆ ಇಟ್ಕೊಂಡಿದ್ದೆ, ಒಂದು 5 ನಿಮಿಷ. ಕ್ಲೀನಾಗಿ 1-2 ಸಲ ತೊಳ್ಕೊಳ್ಳಿ. ಬನ್ನಿ, ಇವಾಗ ತೊಳ್ಕೊಂಬಂದು ಹಾಕ್ತೀನಿ ನಾನು. ಇವಾಗ ನೋಡಿ, ತೊಳ್ಕೊಂಬಂದೆ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಒಂದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬೇಯೋಕ್ಕೆ ಬಿಡಿ. ನೋಡಿ, ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ 2 ಸ್ಪೂನು. ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಚಿಕ್ಕದಾಗಿ
ಚಿಕ್ಕದಾಗಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ, ರೈಸ್ಗೆಲ್ಲ. ನೋಡಿ ಇವಾಗ ನಾನು ಪಲ್ಯ ಬೇಯೋಷ್ಟಷ್ಟೇ ನೀರು ಹಾಕ್ತಾಯಿದ್ದೀನಿ. ಮೇಲ್ಗಡೆ ಕುಚ್ಚೆಳ್ಳಿನ ಪೌಡ್ರು ಕೂಡ ಹಾಕಿದ್ದೀನಿ ನಾನು, ತೋರಿಸಿಲ್ಲ ನಿಮಗೆ. ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಪಲ್ಯ ಬೇಯಲಿ, ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸೋಣ. ನೋಡಿ ಇವಾಗ ಲಾಸ್ಟಲ್ಲಿ ಪಲ್ಯ ರೆಡಿಯಾಗಿದೆ. ಈ ಥರ ರೆಡಿ ಆಯಿತು ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈ ಸಲ ಈ ಥರ ಮಾಡಿ ನೋಡಿ ಒಂದು ಟೈಮು. ನೋಡಿ ಪಕ್ಕದಲ್ಲಿ ನೀರು ಕೂಡ ಇಟ್ಟಿದ್ದೀನಿ. ನಾನು ಕೇಸರಿ ಬಾತ್ ಮಾಡಬೇಕು ಒಂದು. ನೋಡಿ ರವೆ ಇಷ್ಟು ತೊಗೊಂಡಿದ್ದೀನಿ, ಹುರಿದು ಕೂಡ ಇಟ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಕೂಡ ತೊಗೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ನೀರು ಚೆನ್ನಾಗಿ ಕಾಯ್ತಾ ಇದೆ. ಬನ್ನಿ ಇವಾಗ ಬೆಲ್ಲ ಹಾಕ್ತೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ನೈಟ್ ಗ್ರಹಣ ಇದೆ. ಹಾಗಾಗಿ ಸಾಂಬಾರು ಏನೂ ಮಾಡಿಲ್ಲ, ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ತೋರಿಸಿಲ್ಲ ನಿಮಗೆ ಚಿತ್ರಾನ್ನ ಮಾಡೋದು. ಹಾಗೆ ನೋಡಿ ಇವಾಗ ಬೆಲ್ಲ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ನೋಡಿ ಇದು ಚೆನ್ನಾಗಿ ಕರಗಲಿ. ನಾನು ಬೆಲ್ಲ ಏನು ಕರಗಿಸಿ ಆ ಥರ ಹಾಕಲ್ಲ, ಹಾಗೆ ಹಾಕ್ತೀನಿ ನೋಡಿ. ಚೆನ್ನಾಗಿರುತ್ತೆ ಇಲ್ಲಿ ಬೆಲ್ಲ, ಆ ಥರ ಕಡ್ಡಿ ಕಸ ಏನೂ ಇರಲ್ಲ. ನಿಮಗೆ ಬೇಕಾದ್ರೆ ಕರಗಿಸಿ ಹಾಕ್ಕೊಳ್ಳಿ, ನಾನು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ ರವೆ ಕೂಡ ಹುರಿದಿಟ್ಕೊಂಡಿದ್ನಲ್ವ, ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ. ನೀವು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕಿದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇನ್ನು ಇಷ್ಟು ರವೆ ಮಿಕ್ತು. ಕೇಸರಿ ಬಾತು ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ. ನೋಡಿ ಇವಾಗ ಒಂದು ಏಲಕ್ಕಿ 2 ಲವಂಗ ಜಜ್ಜಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಇದು ಕೇಸರಿ ಪೌಡ್ರು, ಇದು ಕಲರಿಗೋಸ್ಕರ ನೋಡಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಯಿತು. ಆಮೇಲೆ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ನೋಡಿ, 2 ಸ್ಪೂನು. ತುಂಬ ಚೆನ್ನಾಗಾಗಿರುತ್ತೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ ಈ ಥರ ಕುದೀತಾ ಇದೆ. ಇದು ಕುದೀತಾ ಕುದೀತಾ ತುಂಬ ಗಟ್ಟಿಯಾಗುತ್ತೆ. ನೋಡಿ ಇವಾಗ ಫೈನಲ್ಲಾಗಿ ರೆಡಿ ಆಯಿತು ಕೇಸರಿ ಬಾತು. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ನೀವು ಯಾವ ಥರ ಮಾಡ್ತೀರಾ ಕೇಸರಿ ಬಾತು ಅಂತ ಕಮೆಂಟ್ ಮಾಡಿ ನನಗೆ. ನಾನು ಸಿಂಪಲ್ಲಾಗಿ ಆಗಿಬೇಕು, ಬೇಗನೂ ಆಗಬೇಕು ಅಂದು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಗಟ್ಟಿ ಆಯಿತು ನೋಡಿ. ಇದು ಲಾಸ್ಟಲ್ಲಿ ಯಾವ ಥರ ಆಗಿದೆ ಅಂತ. ಇದಕ್ಕೆ ಇನ್ನೂ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನೈವೇದ್ಯ ಕೂಡ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.